ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳು ನಿಂತರೂ ಕೂಡ ಡಿನ್ನರ್ ಪಾಲಿಟಿಕ್ಸ್ ನಿಲ್ತಾನೆ ಇಲ್ಲ. ಮತ್ತೆ ದಲಿತ ಶಾಸಕರ ಜೊತೆಯಲ್ಲಿ ಸತೀಶ್ ಜಾರಕಿಹೊಳಿ ಡಿನ್ನರ್ ಮೀಟಿಂಗ್ ಹಮ್ಮಿಕೊಂಡಿದ್ದಾರೆ. ಸಂಜೆ ಬೆಳಗಾವಿಯ ಖಾಸಗಿ ಹೋಟೆಲ್ನಲ್ಲಿ ಡಿನ್ನರ್ ಮೀಟಿಂಗ್ ಕರೆದಿದ್ದಾರೆ. ಕೆಲವು ಆಯ್ದ ದಲಿತ ಶಾಸಕರಿಗಷ್ಟೇ ಡಿನ್ನರ್ ಮೀಟಿಂಗ್ ಆಯೋಜನೆ ಮಾಡಿದ್ದಾರೆ. ತಮ್ಮ ಅತ್ಯಾಪ್ತ ಶಾಸಕರು ಯಾರಿದ್ದಾರೆ ಅವರಿಗೆ ಮಾತ್ರ ಆಯೋಜನೆ ಮಾಡಲಾಗಿದೆ. ಹೀಗಾಗಿ ಎಸ್ಸಿ ಎಸ್ಟಿ ಶಾಸಕರ ನಡೆ ತೀವ್ರವಾಗಿ ಕುತೂಹಲ ಮೂಡಿಸ್ತಾ ಇದೆ. ಎಸ್ಸಿ ಎಸ್ಟಿ ಶಾಸಕರು ಸಚಿವರು ಸಭೆ ಸೇರ್ತಾ ಇದ್ದಾರೆ. ನಿನ್ನೆ ಎಲ್ಲ ಪಕ್ಷಗಳ ದಲಿತ ಶಾಸಕರಿಗೆ ಡಿನ್ನರ್ ಆಯೋಜನೆ ಮಾಡಲಾಗಿತ್ತು. ಬೇರೆ ಬೇರೆ ಪಕ್ಷಗಳ ದಲಿತ ಶಾಸಕರಿಗೂ ಕೂಡ ಡಿನ್ನರ್ ಆಯೋಜನೆ ಮಾಡಲಾಗಿತ್ತು. ದಲಿತ ಸಿಎಂ ಬಗ್ಗೆ ಗಂಭೀರವಾಗಿ ಚರ್ಚಿಸಿದ್ರು ನಾಯಕರು. ಇವತ್ತು ಮತ್ತೆ ಆಯ್ದ ಶಾಸಕರಿಗಷ್ಟೇ ಡಿನ್ನರ್ ಆಯೋಜನೆ ಮಾಡಲಾಗಿದೆ. ಇವತ್ತು ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಗಂಭೀರ ವಿಚಾರಗಳ ಬಗ್ಗೆ ಚರ್ಚೆಯಾಗೋ ಸಾಧ್ಯತೆ ಇದೆ. ಹೀಗಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಸಿಎಂ ಕುರ್ಚಿ ವಿಚಾರ ಒಳಗೊಳಗೆ ಮತ್ತೆ ಹೊಗೆ ಆಡ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಯಾಕಂದರೆ ಈಗಾಗಲೇ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯಿತು, ಅದಾದ ನಂತರ ಡಿನ್ನರ್ ಮೀಟಿಂಗು. ಈ ಬ್ರೇಕ್ಫಾಸ್ಟು ಡಿನ್ನರ್ ಮೀಟಿಂಗ್ ಎಲ್ಲದಕ್ಕೂ ಫುಲ್ ಸ್ಟಾಪ್ ಬೀಳಬೇಕು ಅಂತ ಹೈಕಮಾಂಡ್ ಒಂದು ಕಡೆ ಹೇಳ್ತಾ ಇದ್ದರೆ, ಮತ್ತೊಂದೆಡೆ ಈಗ ಮತ್ತೆ ಡಿನ್ನರ್ ಪಾಲಿಟಿಕ್ಸ್ ಶುರುವಾಗಿದೆ. ಹೀಗಾಗಿ ಈ ಔತಣಕೂಟ ವಿಚಾರ, ಅದರಲ್ಲೂ ಕೂಡ ಎಸ್ ಸಿ ಎಸ್ ಟಿ ಸಮುದಾಯದ ನಾಯಕರು ಸೇರ್ತಾ ಇರುವಂಥದ್ದು, ಅದು ಕೂಡ ಪಕ್ಷಾತೀತವಾಗಿ ಊಟಕ್ಕೆ ಸೇರ್ತಾ ಇರುವಂತಹ ವಿಚಾರ ತೀವ್ರವಾಗಿ ಚರ್ಚೆಗೀಡಾಗ್ತಾ ಇದೆ. ಖಾಸಗಿ ಹೋಟೆಲ್ನಲ್ಲಿ ಇವತ್ತು ಮತ್ತೆ ಔತಣಕೂಟ ಇದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಸತೀಶ್ ಜಾರಕಿಹೊಳಿಯವರು ತಮ್ಮ ಅತ್ಯಾಪ್ತ ನಾಯಕರಿಗೆ ಮಾತ್ರ ಈ ಔತಣಕೂಟಕ್ಕೆ ಆಹ್ವಾನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಸಿಎಂ ಬದಲಾವಣೆ ವಿಚಾರ ಮತ್ತೆ ಚರ್ಚೆ ಆಗ್ತಾ ಇದೆಯಾ, ಅಂತಹದ್ದೊಂದು ಗಾಳಿ ಕಾಂಗ್ರೆಸ್ ಪಕ್ಷದಲ್ಲಿ ಬೀಸ್ತಾ ಇದೆಯಾ ಮತ್ತೆ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಈಗ ಕಾಡೋದಕ್ಕೆ ಆರಂಭ ಆಗಿದೆ. ಇದರ ಜೊತೆಗೆ ರಾಜ್ಯ ರಾಜಕಾರಣದಲ್ಲಿ ಈಗ ಮತ್ತೆ ಒಂದು ಹೊಸ ಚರ್ಚೆ ಆರಂಭ ಆಗಿದೆ. ದಲಿತರನ್ನು ಸಿಎಂ ಮಾಡೋದಕ್ಕೆ, ದಲಿತರನ್ನು ಸಿಎಂ ಮಾಡಲೇಬೇಕು ಅಂತ ಹಿಂದುಳಿದ ವರ್ಗಗಳ ನಾಯಕರು ಪಣ ತೊಟ್ಟು ನಿಂತಿದ್ದಾರಾ ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಇದರ ಜೊತೆಗೆ ಹೈಕಮಾಂಡ್ ನಾಯಕರಿಗೆ ಒಂದು ಸ್ಪಷ್ಟ ಸಂದೇಶ ರವಾನೆ ಮಾಡೋದಕ್ಕೆ ರಾಜ್ಯ ಕಾಂಗ್ರೆಸ್ನ ಹಿಂದುಳಿದ ವರ್ಗಗಳ ನಾಯಕರು, ಶಾಸಕರು, ಸಚಿವರು ಮುಂದಾಗ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವಕುಮಾರ್, ಈಗ ಮತ್ತೆ ಡಿನ್ನರ್ ಪಾಲಿಟಿಕ್ಸ್ ಆರಂಭ ಆಗಿದೆ ಕಾಂಗ್ರೆಸ್ ಪಕ್ಷದಲ್ಲಿ, ಅದು ಕೂಡ ಎಸ್ ಸಿ ಎಸ್ ಟಿ ನಾಯಕರು ಡಿನ್ನರ್ ಮಾಡ್ತಾ ಇರೋದ್ರಿಂದಾಗಿ ಸಹಜವಾಗಿ ತೀವ್ರ ಕುತೂಹಲ ಮೂಡಿಸ್ತಾ ಇದೆ. ಏನಾಗ್ತಾ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ? ಸಂತೋಷ್, ಇವತ್ತು ಸಚಿವ ಸತೀಶ್ ಜಾರಕಿಹೊಳಿ ಅವರು ದಲಿತ ಸಚಿವರ ಡಿನ್ನರ್ ಪಾರ್ಟಿಯನ್ನ ಆಯೋಜನೆ ಮಾಡಿದ್ದಾರೆ. ನಿನ್ನೆ ಕೂಡ ದಲಿತ ಎಸ್ಸಿ ಎಸ್ಟಿ ಶಾಸಕರು, ಎಂಎಲ್ಸಿಗಳು ಹಾಗೆ ಉದ್ಯಮಿಗಳ ಒಂದು ಸಭೆಯನ್ನು ನಡೆಸಿದ್ರು. ಅಲ್ಲಿ ಉದ್ಯಮಿಗಳ ಸಂಕಷ್ಟಗಳ ಬಗ್ಗೆ ಅಲ್ಲಿ ಚರ್ಚೆಯನ್ನ ಮಾಡಲಾಗಿತ್ತು. ಆ ನಂತರ ಸಿಎಂ, ದಲಿತ ಸಿಎಂ ವಿಚಾರವನ್ನು ಕೂಡ ಅಲ್ಲಿ ಗಂಭೀರವಾಗಿ ತೆಗೆದುಕೊಳ್ಳಲಾಗಿತ್ತು. ಇಡೀ ಸಮುದಾಯ ನಮ್ಮ ರಾಜ್ಯದಲ್ಲಿ ಅತಿ ದೊಡ್ಡ ಸಮುದಾಯ ಇದೆ, ಆದ್ರೆ ಇಲ್ಲಿಯವರೆಗೂ ಕೂಡ ಸಿಎಂ ಸ್ಥಾನವನ್ನ ನಮ್ಗೆ ಕೊಟ್ಟಿಲ್ಲ. ಒಂದು ವೇಳೆ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸುವಂತ ಪ್ರಯತ್ನಗಳು ಆಗಿದ್ದೇ ಆದ್ರೆ ದಲಿತ ಸಿಎಂ ಕೂಗನ್ನ ನಾವು ಬಲವಾಗಿ ಈ ಬಾರಿ ಹೈಕಮಾಂಡ್ಗೆ ತಲುಪುವಂತೆ ಸಂದೇಶವನ್ನ ರವಾನೆ ಮಾಡಬೇಕು ಅನ್ನುವಂತ ಚರ್ಚೆಗಳು ನಿನ್ನೆ ಸಭೆಯಲ್ಲಿ ನಡೆದಿದೆ. ಇವತ್ತು ಕೂಡ ಸತೀಶ್ ಜಾರಕಿಹೊಳಿ ಅವರು ಮತ್ತೆ ಡಿನ್ನರ್ ಪಾರ್ಟಿಯನ್ನ ಆಯೋಜನೆ ಮಾಡಿದ್ದಾರೆ. ನಿನ್ನೆ ನಡೆದಂತಹ ಬೆಳಗಾವಿಯ ಖಾಸಗಿ ಹೋಟೆಲ್ನಲ್ಲೇ ಇವತ್ತು ಸಂಜೆ ಡಿನ್ನರ್ ಪಾರ್ಟಿ ನಡೆಯುತ್ತೆ. ಆದ್ರೆ ಇವತ್ತಿನ ಸಭೆಗೆ ಕೇವಲ ಆಯ್ದ ದಲಿತ ಸಚಿವರು ಮತ್ತೆ ಶಾಸಕರಿಗಷ್ಟೇ ಆಹ್ವಾನವನ್ನ ಕೊಡಲಾಗಿದೆ ಅನ್ನುವಂತ ಮಾಹಿತಿಗಳು ಈಗಷ್ಟೇ ಲಭ್ಯ ಆಗ್ತಾ ಇದೆ. ಯಾಕೆಂದ್ರೆ ನಿನ್ನೆ ಎಲ್ರಿಗೂ ಕೂಡ ಕರೆದಿದ್ರು, ಪಕ್ಷಾತೀತವಾಗಿ ಬಿಜೆಪಿ, ಜೆಡಿಎಸ್ ಹಾಗೆ ಕಾಂಗ್ರೆಸ್ ನಲ್ಲಿರುವಂತಹ ಶಾಸಕರು, ಎಂಎಲ್ಸಿಗಳು ಎಲ್ಲರಿಗೂ ಕೂಡ ನಿನ್ನೆ ಕರೆಯಲಾಗಿತ್ತು, ಸಭೆಯನ್ನ ಆಯೋಜನೆ ಮಾಡಲಾಗಿತ್ತು. ಆದ್ರೆ ಇವತ್ತು ಕೇವಲ ಆಯ್ದ ಶಾಸಕರಿಗಷ್ಟೇ ಇಲ್ಲಿ ಡಿನ್ನರ್ಗೆ ಕರೆದಿರೋದ್ರಿಂದ ಸಹಜವಾಗಿ ಸಾಕಷ್ಟು ಕುತೂಹಲಗಳು ಕೂಡ ಇದೆ. ಮಹದೇವಪ್ಪ, ಪರಮೇಶ್ವರ್ ಸೇರಿದಂತೆ ಸಚಿವರು, ಶಾಸಕರು ಎಲ್ಲರೂ ಕೂಡ ಇವತ್ತು ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾರೆ. ಆಪ್ತ ಮನಸ್ಸನ್ನ ಇಟ್ಕೊಂಡಿರುವಂತಹ ಶಾಸಕರು, ಸಚಿವರು ಈ ಸಭೆಯಲ್ಲಿ ಭಾಗಿಯಾಗ್ತಾರೆ ಅನ್ನುವಂತ ಮಾಹಿತಿಗಳು ಈಗ ಸಿಗ್ತಾ ಇದೆ. ಹಾಗಾಗಿ ಇವತ್ತಿನ ಸಭೆಯಲ್ಲಿ ಸಂಪೂರ್ಣವಾಗಿ
ರಾಜಕಾರಣದ ಬಗ್ಗೆ ಇವತ್ತು ಚರ್ಚೆ ಆಗತ್ತೆ ಅನ್ನುವಂತ ಮಾಹಿತಿಗಳನ್ನ ಈಗಷ್ಟೇ ದಲಿತ ಶಾಸಕರೊಬ್ರು ಕೂಡ ಹೇಳಿದ್ದಾರೆ. ಸೊ ಹಾಗಾಗಿ ಇವತ್ತಿನ ಸಭೆ ಸಿಎಂ ಕೇಂದ್ರಿತವಾಗಿ ನಾಯಕತ್ವ ಬದಲಾವಣೆಯ ವಿಚಾರ, ಸಂಪುಟ ಪುನರ್ರಚನೆಯ ವಿಚಾರ ಮತ್ತೆ ಬದಲಾವಣೆ ಮಾಡುವಂತ ವಿಚಾರಗಳೇನಿದೆ ಇದರ ಬಗ್ಗೆ ಸಮಗ್ರವಾಗಿ ಅಲ್ಲಿ ಚರ್ಚೆ ಆಗತ್ತೆ. ನಂತರ ಹೈಕಮಾಂಡ್ ಮೇಲೆ ಕೆಲವು ಸಂದೇಶಗಳನ್ನ ಹೈಕಮಾಂಡ್ಗೆ ರವಾನಿಸುವಂತ ಒಂದು ಪ್ರಯತ್ನಗಳು ಕೂಡ ಇವತ್ತು ಆಗಬಹುದು. ಸಂತೋಷ್, ಧನ್ಯವಾದಗಳು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.